ಇವರು ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಹೇಳಿದ್ರಲ್ಲ, ನಾನು ಒಂದೇ ಒಂದು ಉತ್ತರ ಕೊಡ್ತೀನಿ ಅದಕ್ಕೆ. ನಿಜ, ಫಸ್ಟು ಅಟಾಮಿಕ್ ಬಾಂಬ್ ಯೂಸ್ ಮಾಡಿದ್ದು ಅಮೆರಿಕಾನೇ. ಹೌದು. 1992 ಅಲ್ಲಿ ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ ಏನು ನಡೀತು ಇರಾಕ್ ಮೇಲೆ, ಅವ್ರಿಗೇನು ಸಿಕ್ಕಲಿಲ್ಲ, ಅದು ನಿಜ. ಕರೆಕ್ಟ್. ಈಗ ಕ್ರೆಡಿಬಲ್ ರಿಪೋರ್ಟ್ಸ್ ಏನಿದೆಯಲ್ಲ ಅದರ ಬೇಸಿಸ್ ಮೇಲೆ ಪ್ರಿವೆಂಟಿವ್ ಅಟ್ಯಾಕ್ಸ್ ನಡೆದಿರೋದು ನಿಜಾನೇ. ನಾವು ನ್ಯೂಕ್ಲಿಯರ್ ವೆಪನ್ಸ್ ಮಾಡ್ತಿಲ್ಲ ಅಂತ ಇರಾನ್ ಹೇಳಿ ಒಂದ್ಸಲ. ಇರಾನ್ ಹೇಳಿಲ್ಲ ಇವತ್ತಿನವರೆಗೂ. ಆದರೆ IAEA ಏನಕ್ಕೆ ಹೊರಗಡೆ ಕಳಿಸಿದ್ರಿ, ಇಷ್ಟು ದಿನ ಏನಕ್ಕೆ ಇಟ್ಕೊಂಡಿದ್ರಿ ನೀವು? ಕ್ಯಾಮ್ರಾಲ್ ಎವಿಡೆನ್ಸ್ ಕೊಡ್ರಿ, ಅವ್ರನ್ನ ಕಳಿಸ್ಬಿಡಿ, ಮಾನಿಟರ್ ಆಗಲಿ ಬಿಡಿ. ಅದು ನೀವು ಮಾನಿಟರ್ ಆಗೋಕ್ಕೂ ಬಿಡ್ತಿಲ್ಲ, ಕ್ಯಾಮ್ರಾಸ್ ತೆಗೆಸ್ಬಿಟ್ಟಿದ್ದೀರಾ. ನೀವೇನಕ್ಕೆ 60% ಎನ್ರಿಚ್ ಮಾಡಿದ್ರಿ? ವರ್ಲ್ಡಲ್ಲಿ ಯಾರೂ ಮಾಡಿಲ್ಲ, ಏನಕ್ಕೆ ಮಾಡಿದ್ದೀರಾ ನೀವು 60%? 441 kg ಸಿವಿಲಿಯನ್. ನಾನು ಹೇಳಿದ್ದು ಎನರ್ಜಿ ಪರ್ಪಸ್ಗೆ ರೀ, ಕೇಳಿಸ್ಕೊಳ್ಳಿ. ನಾನು ಹೇಳಿದ್ದು ಯಾರು ಮಾಡಿಲ್ಲ, ಯಾರು ಸಿವಿಲಿಯನ್ ಯೂಸ್ಗೆ ಯಾರು ಮಾಡಿಲ್ಲ. 60% ಎನ್ರಿಚ್ ಮಾಡಿ 441 kg ಇಟ್ಕೊಂಡಿಲ್ಲ ಯುರೇನಿಯಂನ. ಆ್ಯಂಡ್ 441 kgಯಲ್ಲಿ ಒಂದೊಂದು ಕೆಲವು ಡಜನ್ಸ್ ಇದ್ರೆ ಸಾಕು ಎಂಥ ಬಾಂಬ್ಸ್ ಕ್ರಿಯೇಟ್ ಆಗುತ್ತೆ ಗೊತ್ತಾ? ಸೊ ನಾನು ಹೇಳ್ತಿರೋದು ಅದನ್ನೇನಕ್ಕೆ ಮಾಡಿದ್ದೀರಾ? ಅದು ಎವಿಡೆನ್ಸ್ ಸಾಕಲ್ವಾ ಅದಕ್ಕೆ? And death to Israel ಅವರು ಬೇಕೇ and Stuxnet ಅಂತ ಒಂದು ಅಟ್ಯಾಕ್ ನಡೆಯಿತು. ಕನ್ಕ್ಲೂಸಿವ್ ಪ್ರೂಫ್ ಇಲ್ಲ ನೋಡಿ. ನಿಮ್ಮ ಇದು ಈಗ ಅವರು IAEA ನ ಕೋಟ್ ಮಾಡಿದ್ರು, ನಾನು IAEA ನೇ ಕೋಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಸ್ಟೇಟ್ಮೆಂಟ್ಸ್ IAEA ಕೊಟ್ಟಿರೋದು.